ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. ಈ ಕೆಳಗೆ ನೀಡಿರುವ ಹೇಳಿಕೆ ಸರಿಯೇ ತಪ್ಪೆ ಎಂದು ತಿಳಿಸಿ, ಕಾರಣ ಕೊಡಿ. ಸೊ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಸೊ ಇಲ್ಲಿ ಉತ್ತರ ಏನ್ ಹೇಳಿ? ತಪ್ಪು. ಯಾಕಂದ್ರೆ ಒಂದು ಪೂರ್ಣಾಂಕವು ಧನಾತ್ಮಕ ಅಥವಾ ಋಣಾತ್ಮಕವಾಗಿರ್ಬೋದು, ಆದ್ರೆ ಪೂರ್ಣ ಸಂಖ್ಯೆಗಳು ಕೇವಲ ಧನಾತ್ಮಕವಾಗಿ ಇರುತ್ತೆ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ ಅಂತ ಹೇಳೋ ಹೇಳಿಕೆ ತಪ್ಪು. ಯಾಕಂದ್ರೆ ಒಂದು ಪೂರ್ಣಾಂಕವು ಏನಾಗಿರ್ಬೇಕು? ಧನಾತ್ಮಕ ಒಂದು ಪೂರ್ಣಾಂಕವು ಧನಾತ್ಮಕ ಅಥವಾ ಋಣಾತ್ಮಕವಾಗಿರ್ಬೋದು. ಓಕೆ, ಋಣಾತ್ಮಕವಾಗಿರಬಹುದು. ಆದ್ರೆ ಪೂರ್ಣ ಸಂಖ್ಯೆಗಳು ಕೇವಲ ಧನಾತ್ಮಕವಾಗಿರುತ್ತೆ. ಓಕೆ, ಥ್ಯಾಂಕ್ ಯು.